ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 28ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಪ್ರತಿಪದ್ ಅಂದರೆ ಪಾಡ್ಯದ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:44 ಇರಲಿದೆ. ನಂತರ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 11:16 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕಿಂಸ್ತುಗ್ನ. ಇದು ಈ ದಿನ ಬೆಳಿಗ್ಗೆ 11:07 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ರಾತ್ರಿ 8:01 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕೂಡ ಮೇಷ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರು ಕೂಡ ಈ ದಿನ ಮೇಷರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:39 ಬೆಳಿಗ್ಗೆ 9:13 ಉಳಿಕ ಕಾಲ ಈ ದಿನ ಮಧ್ಯಾಹ್ನ 1:55 ಅಪರಾಹ್ನ 3:29 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:47 ಮಧ್ಯಾಹ್ನ 12:21 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:45 ಮಧ್ಯಾಹ್ನ 1:37 ಹಾಗೆ ಅಪರಾಹ್ನ 3:23 ಅಪರಾಹ್ನ 4:16 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:45 ಅಭಿಜಿನ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:24 ಸಂಜೆ 6:48 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆಗೆ ಸೂರ್ಯೋದಯ. ಇನ್ನು ಸೂರ್ಯಾಸ್ತ ಸಂಜೆ 6:32 ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಮನಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿನೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ಮನಸ್ಸಿದ್ದರೆ ಎಲ್ಲ ಕೆಲಸಗಳು ಆಗುತ್ತೆ, ಮನಸ್ಸಿಲ್ಲ ಅಂತ ಹೇಳಿದ್ರೆ ಕೆಲಸಗಳೇ ಜರುಗಲ್ಲ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವಂಥದ್ದು, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಚಂದ್ರ ನಮ್ಮ ಯಶಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಶುಶ್ರೂಷೆಗೆ, ನಮ್ಮ ಮನಸ್ಸಿನ ಚಂಚಲತೆಗೆ, ಹಾಗೆ ಪ್ರಯಾಣಕ್ಕೆ, ಪ್ರವಾಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಮಾಡುವಂಥ ಪ್ರಯಾಣ ಪ್ರವಾಸ
ಯಾವುದೇ ಉದ್ದೇಶಕ್ಕಿರಲಿ ಕೂಡ ಅದು ನಿಮಗೆ ಶುಭವನ್ನು ತರುತ್ತೆ. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ದಿನದಲ್ಲಿ ಹೋಟೆಲ್ ವ್ಯವಹಾರವನ್ನು ನಡೆಸುವಂಥವ್ರಿಗೂ ಕೂಡ ತುಂಬ ಲಾಭದಾಯಕವಾದಂತಹ ಒಂದು ಸನ್ನಿವೇಶ ಇದೆ. ಹಾಗಾಗಿ ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಹೆಚ್ಚು ಹೆಚ್ಚು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಗುರು ಹೋರಾದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಆದರೆ ಈ ದಿನ ಬೆಳಗಿನ ಅವಧಿಯಲ್ಲಿ ಇರುವಂತಹ ಗುರು ಹೋರಾದ ಸಮಯದಲ್ಲೇ ರಾಹುಕಾಲ ಇರುತ್ತೆ. ಇದನ್ನು ಬಿಟ್ಟು ಉಳಿದಂತೆ ಗುರು ಹೋರಾದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 5 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 22 ನಿಮಿಷದಿಂದ ಅಪರಾಹ್ನ 3 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ನಿಮಗೆ ತುಂಬ ಅನಾನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಈ ಭೂ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರಿಗೆ, ಇನ್ನು ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥ, ಮಾರಾಟ ಮಾಡುವಂಥ ಪ್ರಕ್ರಿಯೆಗಳು ಏನೇ ಇದ್ದರೂ ಕೂಡ ಆದಷ್ಟು ಕುಜಹೋರದಲ್ಲಿ ಮಾಡಬೇಡಿ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಲಿಟಿಗೇಷನ್ಸ್ ಇರಲಿ, ನ್ಯಾಯಾಲಯದ ಪ್ರಕರಣಗಳಿರಲಿ, ಅದನ್ನು ಕೂಡ ಆದಷ್ಟು ಕುಜಹೋರದಲ್ಲಿ ಪ್ರಸ್ತಾಪ ಮಾಡಬೇಡಿ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 11 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕೆ ನಮ್ಮ ಹಿರಿಯರು ಹೇಳುವಂಥದ್ದು ತಿಥೇಶ್ಚ ಶ್ರೇಯಮಾಪ್ನೋತಿ ವಾರದಾಯುಷ್ಯ ವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಚಿಂತಿತಂ ಕಾರ್ಯಂ ಪಂಚಾಂಗಂ ಫಲಮುತ್ತಮಂ ಏತೇಷಾಂ ಶ್ರವಣ ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ತಿಥಿ ಅನ್ನೋಂಥದ್ದನ್ನು ಕೇಳಿಸ್ಕೊಂಡ್ರೆ, ಆಯಾ ದಿನದ ತಿಥಿ ಯಾವುದು ಅಂತ ಕೇಳಿಸ್ಕೊಂಡ್ರೆ ಅದು ಸಂಪತ್ತನ್ನು ತರುತ್ತೆ. ಹಾಗೆ ಆ ದಿನದ ವಾರ ಯಾವುದು ಅಂತ ಹೇಳಿ ಕೇಳಿದ್ರೆ ನಮ್ಮ ಆಯುಷ್ಯ ವೃದ್ಧಿಯಾಗುತ್ತೆ. ಇನ್ನು ಆ ದಿನದ ನಕ್ಷತ್ರವನ್ನು ಕೇಳಿಕೊಂಡ್ರೆ ನಮ್ಮ ಪಾಪಗಳು ನಿವಾರಣೆಯಾಗುತ್ತೆ. ಹಾಗೆ ಆ ದಿನದ ಯೋಗ ಯಾವುದು ಅಂತ ಕೇಳಿಸ್ಕೊಂಡ್ರೆ ರೋಗ ನಿವಾರಣೆಯಾಗುತ್ತೆ. ಇನ್ನು ಆ ದಿನದ ಕರ್ಣ ಯಾವುದು ಅಂತ ಕೇಳಿದ್ರೆ ಉದ್ದೇಶಿತ ಕಾರ್ಯಗಳು ಈಡೇರುತ್ತೆ. ಹಾಗಾಗಿ ಈ ಪಂಚಾಂಗ ಫಲವನ್ನು ನಾವು ಪ್ರತಿನಿತ್ಯ ಕೇಳೋದ್ರಿಂದ ಗಂಗಾ ಸ್ನಾನವನ್ನು ಮಾಡಿದಂತಹ ಪುಣ್ಯ ನಮಗೆ ಲಭಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಪ್ರತಿನಿತ್ಯ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗ ಪಠಣವನ್ನು ಮಾಡಬೇಕು. ಯಾರಿಗೆ ಇದು ಸಾಧ್ಯ ಆಗಲ್ಲ ಅಂಥವರು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ನಿಮಗೆ ಸಹಕಾರಿಯಾಗಿರುತ್ತೆ. ಇನ್ನು ನಾಳೆಯ ದಿನ ಅಂದರೆ ಮಂಗಳವಾರದ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಏಕೆಂದರೆ ನಾಳೆ ಕೃತ್ತಿಕಾ ನಕ್ಷತ್ರ ಇರುತ್ತೆ, ಮಂಗಳವಾರ. ಈ ಮಂಗಳವಾರ ಮತ್ತು ಕೃತ್ತಿಕಾ ನಕ್ಷತ್ರ ಸಂಯೋಗ ಆದರೆ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುವಂಥದ್ದು ಬಹಳ ವಿಶೇಷವಾದಂಥ ಸಂದರ್ಭ ಇದು. ಹಾಗಾಗಿ ನಾಳೆ ಬೆಳಿಗ್ಗೆ 5 ಗಂಟೆ 58 ನಿಮಿಷದಿಂದ ಸಂಜೆ 6 ಗಂಟೆ 47 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದರ ಪ್ರಯೋಜನವನ್ನು ನೀವು ಪಡ್ಕೊಳ್ಬೋದು. ಹಾಗಾಗಿ ಬಂಧುಗಳೇ, ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಸಾಕಷ್ಟು ಮಾಹಿತಿಗಳನ್ನು ತಮಗಾಗಿ ನೀಡ್ತಾ ಇದೆ. ಅದರಲ್ಲೂ ಉಚಿತವಾಗಿ ಕೆಲವೊಂದು ಜ್ಯೋತಿಷ್ಯ ಸೇವೆಯನ್ನು ನೀಡ್ತಾ ಇದೆ ಈ ಸಿರಿಗನ್ನಡ ಸುದ್ದಿವಾಹಿನಿ. ಹಾಗಾಗಿ ನಿಮಗೆ ಈ ವಾಹಿನಿಯಿಂದ ಯಾವುದಾದ್ರೂ ಒಂದು ಪ್ರಯೋಜನ ಆಗಿದ್ದರೆ
ವಾಹಿನಿಯನ್ನು ನೀವು ಬೆಂಬಲಿಸಬೇಕು. ಜ್ಯೋತಿಷ್ಯ ಶಾಸ್ತ್ರದ ವಿಚಾರಗಳನ್ನು ನೀವು ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕು. ಹಾಗೆ ನಿಮಗೆ ಇರುವಂಥ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ನೀವು ವಾಟ್ಸಪ್ ಮೂಲಕ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ಕೆಲವರಿಗೆ ಉಚಿತವಾಗಿ ಆ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ನಾವು ಹೇಳ್ತಾ ಬಂದಿದ್ದೇವೆ. ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು QR ಕೋಡನ್ನು ಕೂಡ ಕೊಡಲಾಗಿದೆ. ನಿಮಗೆ ಇಷ್ಟ ಆದಲ್ಲಿ ಸಿರಿಗನ್ನಡ ಸುದ್ದಿವಾಹಿನಿಯ ತಂಡದ ಸದಸ್ಯರನ್ನು ಬೆಂಬಲಿಸಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಅದಕ್ಕೆ ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ. ಅದನ್ನು ಫೋನ್ಪೇ ಮೂಲಕ ಅಥವಾ ಗೂಗಲ್ ಪೇ ಮೂಲಕ ನೀವು ಹಣವನ್ನು ಗುರುದಕ್ಷಿಣೆಯ ರೂಪದಲ್ಲಿ ಕೊಡಬಹುದು. ಇದರಿಂದ ನೀವು ಪಡ್ಕೊಂಡಂಥ ಸೇವೆಗೆ ಗುರು ಕಾಣಿಕೆಯನ್ನು, ಗುರು ದಕ್ಷಿಣೆಯನ್ನು ಕೊಟ್ಟಂತಾಗುತ್ತೆ. ಜೊತೆಗೆ ನಮ್ಮನ್ನು ಕೂಡ ನೀವು ಬೆಂಬಲಿಸಿದಂತಾಗುತ್ತೆ. ಇದರಲ್ಲಿ ತೀರಾ ಬಲವಂತ ಏನಿಲ್ಲ. ನಿಮಗೆ ಸಂತೋಷ ಇದ್ದರೆ ಈ ಸಿರಿಗನ್ನಡ ಸುದ್ದಿವಾಹಿನಿಯ ಕಾರ್ಯಕ್ರಮಗಳಿಂದ ನಿಮಗೆ ಕಿಂಚಿತ್ ಸಹಾಯ ಆಗಿದ್ದರೂ ಕೂಡ ನೀವು ನಮ್ಮ ಈ ಒಂದು ಮನವಿಗೆ ಸ್ಪಂದಿಸಬಹುದು. ನಿಮ್ಮ ಕೈಲಾದಷ್ಟು ಗುರು ಕಾಣಿಕೆಯನ್ನು ಕೊಟ್ಟು ನಮ್ಮ ತಂಡದ ಸದಸ್ಯರನ್ನು ನೀವು ಬೆಂಬಲಿಸಬೇಕು, ಆಶೀರ್ವದಿಸಬೇಕು ಅಂತ ಹೇಳಿ ಈ ಮೂಲಕ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಬಂಧುಗಳೇ, ನಾವು ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನುವಂಥ ಮನಸ್ಸಾಗುವಂಥದ್ದು ನಮ್ಮ ಜನ್ಮ ಜಾತಕದ 9ನೇ ಮನೆಯಲ್ಲಿ ಶುಭ ಗ್ರಹಗಳಿದ್ದರೆ ಮಾತ್ರ ನಮಗೆ ಈ ರೀತಿಯ ಮನಸ್ಸಾಗುತ್ತೆ. ತೀರ್ಥಯಾತ್ರೆಯನ್ನು ಮಾಡುವಂಥದ್ದು, ದೇವಾಲಯದ ದರ್ಶನ ಮಾಡುವಂಥದ್ದು, ದೇವತಾ ಆರಾಧನೆಗಳನ್ನು ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗಿ ಭಾಗ್ಯಸ್ಥಾನವಾದಂಥ 9ನೇ ಮನೆಯಿಂದ ನಾವು ನೋಡಬೇಕಾಗತ್ತೆ. ಹಾಗಾಗಿ 9ನೇ ಮನೆ ಯಾರಿಗೆ ಉತ್ತಮವಾಗಿರುತ್ತೆ ಅಂಥವರು ವಿಶೇಷವಾಗಿ ಧರ್ಮ ಕಾರ್ಯಗಳನ್ನು ಮಾಡುವಂಥವ್ರು. ಇನ್ನು ಈ ಧರ್ಮ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಬರಬೇಕು. ಈ ಮನಸ್ಸನ್ನು ಕೊಡುವಂಥವನು ಚಂದ್ರ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅನುಸಾರವಾಗಿ ಚಂದ್ರಗ್ರಹ ಮನಸ್ಸನ್ನು ಕೊಡುವಂಥವನು. ಹಾಗೆ ಚಂದ್ರ ತಾಯಿಯನ್ನು ಪ್ರತಿನಿಧಿಸುವಂಥವನು. ಹಾಗಾಗಿ ಮಕ್ಕಳಿಗೆ ತಾಯಿ ತನ್ನ ಸಂಪೂರ್ಣವಾದಂತಹ ಸೇವೆಯನ್ನು ನೀಡ್ತಾಳೆ. ಮಕ್ಕಳನ್ನು ಕಾಪಾಡುವಂಥ ಜವಾಬ್ದಾರಿ ತಾಯಿಯದ್ದು. ಹಾಗಾಗಿನೇ ಇಲ್ಲಿ ಚಂದ್ರನ ಪ್ರಭಾವ ಕೂಡ ಈ ದಾನ ಧರ್ಮಾದಿಗಳ ಮೇಲೆ ಇರುತ್ತೆ. ಹಾಗೆ ಚಂದ್ರಗ್ರಹಕ್ಕೆ ಶಾಂತಿಗೆ ಸಂಬಂಧಪಟ್ಟಂತಹ ಅನೇಕ ಪರಿಹಾರಗಳು ಕೂಡ ಇದೆ. ಅವುಗಳಲ್ಲಿ ಸೋಮವಾರ ಉಪವಾಸವನ್ನು ಮಾಡುವಂಥದ್ದು, ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂಥ ಯಂತ್ರವನ್ನು ಧಾರಣೆ ಮಾಡುವಂಥದ್ದು, ಚಂದ್ರಗ್ರಹಕ್ಕೆ ಸಂಬಂಧಿಸಿದಂಥ ವಸ್ತುಗಳನ್ನು ದಾನ ಮಾಡುವಂಥದ್ದು, ಅದರಲ್ಲೂ ಬಹಳ ಮುಖ್ಯವಾಗಿ ಅಕ್ಕಿಯನ್ನು ದಾನ ಮಾಡುವಂಥದ್ದು, ಮತ್ತು 2 ಮುಖಿ ರುದ್ರಾಕ್ಷಿಯನ್ನು ಧರಿಸುವಂಥದ್ದು. ಹಾಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬೇಕು ಅಂತ ಹೇಳಿದ್ರೆ ತಾಯಿಯವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ತಾಯಿಯವರ ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದು. ಇದರಿಂದ ಚಂದ್ರನನ್ನು ಬಲಪಡಿಸಿದಂತಾಗುತ್ತೆ. ಹಾಗೆ ನಮ್ಮ ಮನಸ್ಸಿನ ಅಲೆದಾಡುವಿಕೆ, ಈ ಚಂಚಲವಾದಂಥ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ಜಾತಕದಲ್ಲಿ ಚಂದ್ರನ ಯಾವುದೇ ಕೆಟ್ಟ ಗ್ರಹಗಳಿಂದ ಪೀಡಿತನಾಗಿದ್ದರೆ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಬೋದು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ಚಂದ್ರನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು, ಬಿಳಿಯ ವಸ್ತ್ರಗಳನ್ನು ದಾನ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಬಿಳಿಯ ಬಣ್ಣದ ಅಥವಾ ಗುಲಾಬಿ ಬಣ್ಣದ, ತಿಳಿಯ ಬಿಳಿಯ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು, ಉಡುಪುಗಳನ್ನು ಧರಿಸಬೇಕು ಅನ್ನುವಂಥದ್ದು. ಹಾಗೆ ಬೆಳ್ಳಿಯ ಸರವನ್ನು, ಬೆಳ್ಳಿಯ ಉಂಗುರವನ್ನು, ಬೆಳ್ಳಿಯ ಉಡುದಾರವನ್ನು ಧರಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಒಟ್ಟಾರೆ ಚಂದ್ರ ನಿಮಗೆ ಒಳ್ಳೆಯ ಮನಸ್ಸನ್ನು ಕೊಟ್ಟು 9ನೇ ಮನೆ ಅಧಿಪತಿ ನಿಮಗೆ ಒಳ್ಳೆಯ ಮನೋಭಾವವನ್ನು ಕೊಟ್ಟಾಗ ಈ ಧರ್ಮಾದಿ ಕಾರ್ಯಗಳನ್ನು ಮಾಡಲಿಕ್ಕೆ ಮನಸ್ಸಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ನೀವು ಕೂಡ ಈ ಕಾರ್ಯಕ್ರಮದಿಂದ ಉಪಯೋಗವನ್ನು ಪಡ್ಕೊಳ್ಳಿ. ಅದಕ್ಕೆ ಪ್ರತಿಫಲ ರೂಪವಾಗಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸ್ತ್ರೀಯರ ಜನ್ಮ ಕುಂಡಲಿಯನ್ನು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರೆ ಯಾವ ಯಾವ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನೋಡೋಣ. ಇಲ್ಲಿ ಮಹಿಳೆಯ ವೈವಾಹಿಕ ಸಂತೋಷ ಮತ್ತು ಆಕೆಯ ಪತಿಯ ದೀರ್ಘಾಯುಷ್ಯವನ್ನು ಲಗ್ನದಿಂದ 8ನೇ ಮನೆಯಲ್ಲಿ ನೋಡಬೇಕು. ಮಕ್ಕಳ ಬಗ್ಗೆ 9ನೇ ಮನೆಯನ್ನು ನೋಡಬೇಕು. ಇನ್ನು ಪತಿಯ ಬಗ್ಗೆ ಮತ್ತು ಸೌಂದರ್ಯದ ಬಗ್ಗೆ 7ನೇ ಮನೆ ತಿಳಿಸುತ್ತೆ. ಹಾಗೆ ಒಡನಾಟ ಮತ್ತು ಪರಿಶುದ್ಧತೆಯ ಬಗ್ಗೆ 4ನೇ ಮನೆಯಿಂದ ನಿರ್ಧಾರ ಮಾಡಬೇಕು. ಈ ಮನೆಗಳಲ್ಲಿ ಶುಭ ಗ್ರಹಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ಹಾಗೆ ಈ ಮನೆಗಳಲ್ಲಿ ಅಶುಭ ಗ್ರಹಗಳು ಏನಾದರೂ ಇದ್ದರೆ ಕೆಟ್ಟದಾದಂಥ ಘಟನೆಗಳಿಗೆ ಆ ಅಶುಭ ಗ್ರಹಗಳೇ ಕಾರಣಕರ್ತರಾಗ್ತಾರೆ.
ಹಾಗಾಗಿ ಒಂದು ಜಾತಕವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಯಾವ ಮನೆಗಳಲ್ಲಿ ಯಾವ ಗ್ರಹಗಳು ಸ್ಥಿತರಾಗಿದ್ದಾರೆ, ಆ ಗ್ರಹಗಳು ಶುಭ ಗ್ರಹಗಳೇ ಅಶುಭ ಗ್ರಹಗಳೇ ಅನ್ನುವಂಥದ್ದನ್ನು ನೋಡಿ ನಿರ್ಧಾರ ಮಾಡಬೇಕಾಗತ್ತೆ. ಇಲ್ಲಿ ಲಗ್ನ ಮತ್ತು ಚಂದ್ರ ಇಬ್ಬರೂ ಕೂಡ ಸಮ ರಾಶಿಗಳಲ್ಲಿದ್ದು ಶುಭ ಗ್ರಹಗಳಿಂದ ನೋಡಲ್ಪಟ್ಟರೆ ಮಹಿಳೆಗೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ, ಅತ್ಯುತ್ತಮವಾದಂತಹ ತಿಳುವಳಿಕೆ ಉಳ್ಳಂತಹ ಪತಿ ಸಿಗ್ತಾರೆ. ಹಾಗೆ ಆಭರಣಗಳು, ಒಡವೆ, ವಸ್ತ್ರಗಳು, ಸಂಪತ್ತು ಮತ್ತು ಒಳ್ಳೆಯ ಗುಣಗಳು ಕೂಡ ಆಕೆಗೆ ಇರುತ್ತೆ. ಮತ್ತೊಂದೆಡೆ ಲಗ್ನ ಮತ್ತು ಚಂದ್ರರು ಬೆಸ ರಾಶಿಗಳಲ್ಲಿ ಏನಾದರೂ ಇದ್ದು ಕೆಟ್ಟ ಗ್ರಹಗಳಿಂದ ಪೀಡನೆಗೆ ಒಳಗಾಗಿದ್ದರೆ ಅವರು ಪುರುಷ ಸ್ವಭಾವದವಳಾಗಿರ್ತಾರೆ, ದುಷ್ಟರು ಮತ್ತು ಬಡವಳಾಗಿರ್ತಾಳೆ. ಇನ್ನು ವಿಕೃತ ಮನಸ್ಸಿನವಳಾಗಿರೋದ್ರಿಂದ ಗಂಡನಿಂದ ತಿರಸ್ಕರಿಸಲ್ಪಡುವಂಥವಳಾಗ್ತಾಳೆ, ಅಥವಾ ಈಕೆಯೇ ಗಂಡನನ್ನು ತಿರಸ್ಕರಿಸುವಂಥವಳು ಕೂಡ ಆಗ್ತಾಳೆ. ಇಲ್ಲಿ 7ನೇ ಮನೆ ಅಥವಾ ಈ ರಾಶಿ ಶುಭ ರಾಶಿ ಏನಾದರೂ ಆಗಿದ್ದರೆ ಆಕೆಯ ಪತಿ ಬುದ್ಧಿವಂತನಾಗಿರ್ತಾನೆ ಮತ್ತು ಪ್ರಸಿದ್ಧನಾದಂಥ ವ್ಯಕ್ತಿಯಾಗಿರ್ತಾನೆ, ವಿದ್ವಾಂಸನಾಗಿರ್ತಾನೆ, ಶ್ರೀಮಂತನಾಗಿರ್ತಾನೆ, ಜನಾನುರಾಗಿಯಾಗಿ ಇರ್ತಾನೆ, ಆರೋಗ್ಯಪೂರ್ಣವಾಗಿರ್ತಾನೆ. ಇದಕ್ಕೆ ವಿರುದ್ಧವಾಗಿ ಅಂದರೆ ದುಷ್ಟ ಅಶುಭ ಗ್ರಹಗಳೇನಾದರೂ ಈ 7ನೇ ಮನೆಯಲ್ಲಿದ್ದರೆ ಆ ಪತಿ ವಿರೂಪನಾಗಿರ್ತಾನೆ, ಮೂರ್ಖ, ಅವನು ಮೋಸಗಾರ, ಸುಳ್ಳು ಹೇಳುವಂಥವನು, ಬಡವನಾಗಿರ್ತಾನೆ ಮತ್ತು ದಂಪತಿಗಳ ನಡುವೆ ಯಾವಾಗಲೂ ಕೂಡ ಬೇರ್ಪಡುವಿಕೆ ಅನ್ನುವಂಥ ಮಾತು ನಡೀತಾನೆ ಇರುತ್ತೆ. ಇನ್ನೂ ಒಂದು ವಿಶೇಷ ಮಾಹಿತಿ ಅಂತ ಹೇಳಿದ್ರೆ 7ನೇ ಮನೆಯಲ್ಲಿ ಪಾಪಗ್ರಹ ಇದ್ದರೆ ಆ ಮಹಿಳೆ ವಿಧವೆಯಾಗ್ತಾಳೆ. 7ನೇ ಮನೆಯಲ್ಲಿ ಗ್ರಹಗಳು ಮಿಶ್ರವಾಗಿದ್ದರೆ ಅವಳು 2ನೇ ಮದುವೆಯನ್ನು ಮಾಡಿಕೊಳ್ಳುವಂಥ ತೀರ್ಮಾನವನ್ನು ಮಾಡ್ತಾಳೆ. ಅಂದರೆ ಒಬ್ಬರಿಗೆ ನಿಶ್ಚಿತಾರ್ಥವಾದಂತಹ ಹುಡುಗಿ ಇನ್ನೊಬ್ಬರನ್ನು ಮದುವೆಯಾಗ್ತಾಳೆ ಅನ್ನುವಂಥ ಅರ್ಥ ಇಲ್ಲಿ. 8ನೇ ಮನೆಯಲ್ಲಿ ದುಷ್ಟಗ್ರಹಗಳಿದ್ದರೆ ಅವಳು ತನ್ನ ಪತಿಯ ನಾಶಕ್ಕೆ ಕಾರಣಲಾಗ್ತಾಳೆ. ಆದರೆ ಪಾಪಗ್ರಹವು 2ನೇ ಮನೆಯಲ್ಲೇನಾದರೂ ಇದ್ದರೆ ಅವಳೇ ಮರಣ ಹೊಂದುವಂಥದ್ದು, ಅಂದರೆ ಪತಿಗಿಂತ ಬೇಗ ಮರಣ ಹೊಂದೋಳಂತ ಆಗ್ತಾಳೆ. ಇನ್ನು ವೃಶ್ಚಿಕ, ವೃಷಭ, ಕನ್ಯಾ ಮತ್ತು ಸಿಂಹ ರಾಶಿಗಳು 5ನೇ ಮನೆಯಲ್ಲೇನಾದರೂ ಇದ್ದರೆ, ಚಂದ್ರ ಏನಾದರೂ ಅಲ್ಲಿ ಸ್ಥಿತನಾಗಿದ್ದರೆ ಅವಳಿಗೆ ಕಡಿಮೆ ಸಂತಾನ ಇರುತ್ತೆ. 1 ಅಥವಾ 2 ಮಕ್ಕಳಿರ್ಬೋದು, ಅಥವಾ ಮಕ್ಕಳು ಇಲ್ಲದೇ ಇರಬಹುದು. ಇನ್ನು 7ನೇ ಮನೆ ಅಥವಾ ನವಾಂಶವು ಶನಿ, ಕುಜ ಮತ್ತು ಸೂರ್ಯನಿಗೆ ಸೇರಿದರೆ ಆಕೆಯ ಗರ್ಭವು ರೋಗಗ್ರಸ್ತವಾಗಿರುತ್ತೆ. 4ನೇ ಮನೆಯಲ್ಲಿ ಪಾಪಗ್ರಹಗಳೇನಾದರೂ ಇದ್ದರೆ ಆಕೆ ಅಪವಿತ್ರಳಾಗಿರ್ತಾಳೆ. ಇನ್ನು ಲಗ್ನ, ಚಂದ್ರ ಮತ್ತು ಶುಕ್ರ, ಶನಿ ಅಥವಾ ಈ ಕುಜನ ಅಧಿಪತಿಯಾಗಿರುವಂಥ ರಾಶಿ ಅಥವಾ ನವಾಂಶದಲ್ಲಿ ಏನಾದರೂ ಇದ್ದರೆ ಅವಳಿಗೆ ನಡತೆ ಅಷ್ಟೊಂದು ಸರಿ ಇರಲ್ಲ, ಕೋಪಿಷ್ಠಳಾಗಿ ಇರ್ತಾಳೆ. ಇನ್ನು ಶುಭಗ್ರಹವು 7ನೇ ಮನೆ ಅಥವಾ ನವಾಂಶವನ್ನು ಹೊಂದಿದ್ರೆ ಆ ಮಹಿಳೆ ತುಂಬ ಸುರಸುಂದರಿಯಾಗಿರ್ತಾಳೆ ಮತ್ತು ಅದೃಷ್ಟಶಾಲಿಯಾಗಿರ್ತಾಳೆ. ಇಲ್ಲಿ ಚಂದ್ರ ಲಗ್ನ ಅಥವಾ 4ನೇ ಮನೆಯ ಶುಭ ಗ್ರಹದೊಂದಿಗೆ ಸಂಬಂಧವನ್ನೇನಾದರೂ ಹೊಂದಿದ್ರೆ ಆ ಮಹಿಳೆಗೆ ಒಳ್ಳೆಯ ಗುಣಗಳಿರುತ್ತೆ, ಪರೋಪಕಾರಿಯಾಗಿರ್ತಾಳೆ. ಇನ್ನು ಶುಭ ಗ್ರಹಗಳು 5 ಮತ್ತು 7ನೇ ಮನೆಯಲ್ಲೇನಾದರೂ ಇದ್ದರೆ ಆಕೆ ತುಂಬ ಸಂತೋಷದಿಂದ ಕೂಡಿರ್ತಾಳೆ, ಶ್ರೀಮಂತಳಾಗಿರ್ತಾಳೆ, ಒಳ್ಳೆಯ ಮಕ್ಕಳನ್ನು ಹೊಂದುವಂಥವಳು, ಮಕ್ಕಳಿಂದ ಆ ಕುಟುಂಬಕ್ಕೆ ಹೆಚ್ಚು ಗೌರವ ಸಿಕ್ಕುವಂಥದ್ದು. ಇನ್ನು ಈ ಮೇಲಿನ ಮನೆಗಳಲ್ಲಿ ದುರ್ಬಲವಾದಂತಹ ಶುಭಗ್ರಹಗಳು ಅಥವಾ ದುಷ್ಟಗ್ರಹಗಳೇನಾದರೂ ಇದ್ದರೆ ಅವಳು ಬಂಜೆಯಾಗಿರ್ತಾಳೆ ಅಥವಾ ಸತ್ತ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಇನ್ನು ಚಂದ್ರ ಅಥವಾ ಲಗ್ನವು ಬುಧನ ಮನೆಯಲ್ಲಿದ್ದಾಗ, ಅಂದರೆ ಮಿಥುನ ಅಥವಾ ಕನ್ಯಾ ರಾಶಿಯಲ್ಲಿ ಏನಾದರೂ ಇದ್ದರೆ, ಚಂದ್ರ ಕುಜನ ತ್ರಿಶಂಶದಲ್ಲೇನಾದರೂ ಇದ್ದರೆ ಆಕೆ ಅಪ್ರಾಮಾಣಿಕಳಾಗಿರ್ತಾಳೆ. ಅವಳು ಶನಿಯ ತ್ರಿಶಂಶದಲ್ಲೇನಾದರೂ ಇದ್ದರೆ ಅವಳು ನಪಂಸಕಳಾಗಿರ್ತಾಳೆ. ಇನ್ನು ಗುರುವಿನ ತ್ರಿಶಂಶದಲ್ಲೇನಾದರೂ ಇದ್ದರೆ ಆಕೆ ಪ್ರತಿವ್ರತೆಯಾಗಿರ್ತಾಳೆ. ಬುಧನ ತ್ರಿಶಂಶದಲ್ಲಿದ್ದರೆ ಸದ್ಗುಣ ಸಂಪನ್ನೆಯಾಗಿರ್ತಾಳೆ. ಮತ್ತು ಶುಕ್ರನ ತ್ರಿಶಂಶದಲ್ಲೇನಾದರೂ ಇದ್ದರೆ ಅವಳು ಅತೃಪ್ತಳಾಗಿರ್ತಾಳೆ. ಹಾಗಾಗಿ ಇಲ್ಲಿ ಚಂದ್ರ ಅಥವಾ ಲಗ್ನ ಕರ್ಕರಾಶಿಯಲ್ಲಿದ್ದು ಚಂದ್ರನ ತ್ರಿಶಂಶ ಮಂಗಳನಿಗೆ ಸೇರಿದರೆ ಮಹಿಳೆ ಸ್ವಇಚ್ಛಾಶಕ್ತಿ ಉಳ್ಳವಳಾಗಿರ್ತಾಳೆ. ಅಂದರೆ ಆಕೆಗೆ ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಇನ್ನು ಶನಿಯ ತ್ರಿಶಂಶದಲ್ಲಿ ಅವಳು ತನ್ನ ಗಂಡನನ್ನು ಸ್ವಲ್ಪ ಹಿಂಸಿಸ್ತಾಳೆ, ಗಂಡನಿಗೆ ತೊಂದರೆಯನ್ನು ಕೊಡುವಂಥವಳು. ಇನ್ನು ಗುರುವಿನ ತ್ರಿಶಂಶದಲ್ಲಿ ಅವಳು ಪುರುಷನಿಗೆ ಒಳ್ಳೆಯ ಗುಣಗಳನ್ನು ಹೊಂದಿರ್ತಾಳೆ. ಹಾಗೆ ಬುಧನ ತ್ರಿಶಂಶದಲ್ಲಿ ಆಕೆ ಕಲೆ, ಸಂಗೀತ ಮತ್ತು ಕೈ ಕೆಲಸಗಳಲ್ಲಿ ತುಂಬ ಕೌಶಲ್ಯ ಉಳ್ಳವಳಾಗಿರ್ತಾಳೆ, ತುಂಬ ಸ್ಕಿಲ್ಫುಲ್ಲಾಗಿರ್ತಾಳೆ. ಇನ್ನು ಶುಕ್ರನ ತ್ರಿಶಂಶದಲ್ಲಿ ಆಕೆ ಸದ್ಗುಣಶೀಲೆಯಾಗಿರ್ತಾಳೆ ಅನ್ನೋಂಥದ್ದನ್ನು ನಾವು ಇಲ್ಲಿ ತಿಳಿಬಹುದು. ಹಾಗೆ ಚಂದ್ರ ಅಥವಾ ಲಗ್ನ
ಧನಸ್ಸು ಅಥವಾ ಮೀನದಲ್ಲಿ ಗುರುವಿನ ರಾಶಿಗಳು ಇದೆರಡು ಇಲ್ಲಿ ಸ್ಥಿತರಾಗಿದ್ದರೆ, ಮತ್ತು ಚಂದ್ರ ಮಂಗಳ ತ್ರಿಶಂಶದಲ್ಲಿ ಆಕೆ ಒಳ್ಳೆಯ ಗುಣಗಳನ್ನು ಹೊಂದಿರ್ತಾಳೆ. ಇನ್ನು ಶನಿಗೆ ಸೇರಿದಂತಹ ತ್ರಿಶಂಶದಲ್ಲಿ ಆಕೆ ಯಾವುದರಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿರಲ್ಲ. ಜೀವನದಲ್ಲೇ ಒಂದು ರೀತಿಯಲ್ಲಿ ಜಿಗುಪ್ಸೆ ಇರುತ್ತೆ, ನಿರಾಸೆ ಇರುತ್ತೆ ಆಕೆಗೆ. ಇನ್ನು ಗುರುವಿಗೆ ಸೇರಿದಂತಹ ತ್ರಿಶಂಶದಲ್ಲಿ ಆಕೆ ಅತ್ಯುತ್ತಮ ಗುಣಗಳನ್ನು ಹೊಂದಿರ್ತಾಳೆ. ಇನ್ನು ಬುಧನಿಗೆ ಸೇರಿದಂತಹ ತ್ರಿಶಂಶದಲ್ಲಿ ಅವಳು ಕೈ ಕೆಲಸದಲ್ಲಿ ಶ್ರೇಷ್ಠಳಾಗಿರ್ತಾಳೆ, ಸ್ವಂತ ಬಿಸಿನೆಸ್ಸಲ್ಲಿ ತುಂಬ ಆದಾಯವನ್ನು ಮಾಡಿಕೊಳ್ತಾಳೆ. ಇನ್ನು ಶುಕ್ರನಿಗೆ ಸೇರಿದಂತಹ ತ್ರಿಶಂಶದಲ್ಲಿ ಆಕೆ ತುಂಬ ಪರಿಶುದ್ಧ ಮನಸ್ಸಿನವಳಾಗಿ ಇರ್ತಾಳೆ. ಇನ್ನು ಚಂದ್ರ ಅಥವಾ ಲಗ್ನ ಶನಿಯ ಅಂದರೆ ಕುಂಭ ಮತ್ತು ಮಕರ ರಾಶಿಗಳಲ್ಲಿ ಮತ್ತು ಚಂದ್ರ ಮಂಗಳ ತ್ರಿಶಂಶದಲ್ಲಿ ಏನಾದರೂ ಇದ್ದರೆ ಮಹಿಳೆ ಸೇವಕಿಯಾಗಿರ್ತಾಳೆ. ಇನ್ನು ಶನಿಗೆ ಸೇರಿದಂತಹ ತ್ರಿಶಂಶದಲ್ಲಿ ಆಕೆ ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧವನ್ನು ಹೊಂದಿರಬಹುದು. ಇನ್ನು ಬುಧನಿಗೆ ಸೇರಿದಂತಹ ವಿಚಾರದಲ್ಲಿ ಆಕೆ ಅಪವಿತ್ರಳಾಗಿರ್ತಾಳೆ. ಮತ್ತು ಶುಕ್ರನಿಗೆ ಸೇರಿದಂತಹ ತ್ರಿಶಂಶದಲ್ಲಿ ಆಕೆ ಬಂಜತನ ಇರುತ್ತೆ ಮತ್ತು ಬಡವಳಾಗಿರ್ತಾಳೆ. ಇನ್ನು ಚಂದ್ರ ಅಥವಾ ಲಗ್ನ ಸೂರ್ಯನ ಅಂದರೆ ಸಿಂಹರಾಶಿಯಲ್ಲಿದ್ದಾಗ ಮತ್ತು ಚಂದ್ರ ತ್ರಿಶಂಶದಲ್ಲಿ ಮಂಗಳನಿಗೆ ತ್ರಿಶಂಶದಲ್ಲಿ ಅವಳು ದುಷ್ಟ ವ್ಯಕ್ತಿಯ ಹೆಂಡತಿಯಾಗಿರ್ತಾಳೆ, ಗಂಡ ಇಲ್ಲಿ ಕ್ರೂರಿಯಾಗಿರ್ತಾನೆ. ಇನ್ನು ಶನಿಗೆ ತ್ರಿಶಂಶದಲ್ಲಿ ಅವಳು ನೀಚ ಸ್ವಭಾವದವಳಾಗಿರ್ತಾಳೆ. ಇನ್ನು ಗುರು ತ್ರಿಶಂಶದಲ್ಲಿ ಆಕೆ ಐಶ್ವರ್ಯವಂತನನ್ನು ಮದುವೆಯಾಗ್ತಾಳೆ. ಬುಧನಿಗೆ ಸೇರಿದಂತಹ ತ್ರಿಶಂಶದಲ್ಲಿ ಆಕೆ ಪುರುಷ ಸ್ವಭಾವದವಳಾಗಿರ್ತಾಳೆ, ಅವಳನ್ನೇ ಗಂಡು ಬೀರಿ ಅಂತೇಳಿ ಕರೆಯುವಂಥದ್ದು. ಮತ್ತು ಶುಕ್ರನಿಗೆ ಸೇರಿದವರಲ್ಲಿ ಅವಳು ಇನ್ನೊಬ್ಬ ಪುರುಷನನ್ನು ಇಷ್ಟಪಡುವಂಥವಳಾಗಿರ್ತಾಳೆ. ಹಾಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದಂತಹ ಮಹಿಳೆ ತನ್ನ ಗಂಡನ ಹಿರಿಯ ಸಹೋದರನನ್ನು ಕಳೆದುಕೊಳ್ಳುವಂಥದ್ದು, ಆಶ್ಲೇಷ ನಕ್ಷತ್ರದಲ್ಲಿ ತನ್ನ ಅತ್ತೆಯನ್ನು ಕಳೆದುಕೊಳ್ಳುವಂಥದ್ದು, ಮೂಲ ನಕ್ಷತ್ರದಲ್ಲಿ ತನ್ನ ಮಾವನನ್ನು ಕಳೆದುಕೊಳ್ಳುವಂಥದ್ದು, ಚಿತ್ತ ಆರ್ದ್ರ ಇನ್ನು ಜ್ಯೇಷ್ಠ ಶತಭಿಷ ಮೂಲ ಕೃತಿಕ ಮತ್ತು ಪುಷ್ಯ ನಕ್ಷತ್ರದಲ್ಲಿ ಅವಳಿಗೆ ವೈಧವ್ಯತೆ ಬರುವಂಥದ್ದು ಅಥವಾ ಬಂಜೆಯಾಗುವಂಥದ್ದು ಮತ್ತು ವಿಚ್ಛೇದನ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಅಥವಾ ಬಡತನದ ಜೀವನವನ್ನು ನಡೆಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಅಪವಾದ ಅಂತ ಹೇಳಿದ್ರೆ, ಜ್ಯೇಷ್ಠ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದಂತಹ ಮಹಿಳೆ ತನ್ನ ಅಣ್ಣನನ್ನು ಕಳ್ಕೊಳ್ಳಲ್ಲ. ವಿಶಾಖ ನಕ್ಷತ್ರದ 3ನೇ ಪಾದದಲ್ಲಿ ಜನಿಸಿದಂಥವಳು ತನ್ನ ಕಿರಿಯ ಅಳಿಯನನ್ನು ಕಳ್ಕೊಳ್ಳಲ್ಲ. ಮೂಲ ನಕ್ಷತ್ರದ ಕೊನೆಯ ಪಾದದಲ್ಲಿ ಜನಿಸಿದಂತಹ ಮಹಿಳೆ ತನ್ನ ಮಾವನನ್ನು ಕಳ್ಕೊಳ್ಳಲ್ಲ. ಮತ್ತು ಆಶ್ಲೇಷ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದಂತಹ ಮಹಿಳೆ ತನ್ನ ಅತ್ತೆಯನ್ನು ಕಳೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಕೆಲವು ಗ್ರಂಥಗಳಲ್ಲಿ ನಾವು ಉಲ್ಲೇಖಿಸಿರುವಂಥದ್ದನ್ನು ಕಾಣಬಹುದು. ಇಲ್ಲಿ ಚಂದ್ರ ಮತ್ತು 7ನೇ 1ನೇ ಮನೆ ಮತ್ತು 9ನೇ ಮನೆಗಳ ಶುಭ ರಾಶಿಗಳ ಅಧಿಪತಿಗಳು ಒಳ್ಳೆಯ ಮನೆಗಳಲ್ಲಿದ್ದರೆ, ಈ ಗ್ರಹಗಳು ಅಸ್ತಂಗತ ಇಲ್ಲದಿದ್ದರೆ ಆ ಮಹಿಳೆ ತನ್ನ ಸಂಬಂಧಿಕರಿಂದ ಹೆಚ್ಚು ಗೌರವಿಸಲ್ಪಡ್ತಾಳೆ, ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾಳೆ, ಸುರಸುಂದರಿಯಾಗಿರ್ತಾಳೆ, ಸಮೃದ್ಧ ಜೀವನವನ್ನು ನಡೆಸ್ತಾ ಇರ್ತಾಳೆ, ತನ್ನ ಗಂಡನನ್ನು ತನ್ನ ಕೆಲಸ ಕಾರ್ಯಗಳಿಂದ ಮೆಚ್ಚಿಸ್ತಾಳೆ, ಒಳ್ಳೆಯ ಮಕ್ಕಳನ್ನು ಹೊಂದುವಂಥವಳು, ಒಳ್ಳೆಯ ಸ್ವಭಾವದವಳು, ಶಾಂತ ಸ್ವಭಾವದವಳು ಆಗಿರ್ತಾಳೆ, ಹಾಗೆ ದೀರ್ಘಾಯುಷ್ಯವನ್ನು ಹೊಂದಿರುವಂಥವಳು. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಹೊಸ ಜವಾಬ್ದಾರಿಗಳು ಬರುವಂಥ ದಿನ, ತುಂಬ ಚೆನ್ನಾಗಿ ನಿಭಾಯಿಸುವಂಥ ದಿನ. ಹಾಗೆ ಹಣಕಾಸಿನ ವ್ಯವಸ್ಥೆ ತುಂಬ ಅಂದಾಜಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿ ಅನ್ನುವಂಥದ್ದು ಇರುತ್ತೆ. ಹಾಗೆ ಬಹಳ ವಿನೂತನ ರೀತಿಯಲ್ಲಿ ಆಲೋಚನೆ ಮಾಡುವಂಥ ದಿನ ಇದು. ಹಾಗೆ ಈ ದಿನ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದು ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಇರುವಂಥ ದಿನ. ಹಾಗೆ ಈ ದಿನ ಸ್ವಂತ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ ಈ ದಿನ ಎಲ್ಲಿಲ್ಲದ ಉತ್ಸಾಹ, ವ್ಯಾಪಾರದಲ್ಲಿ ವಿಸ್ತರಣೆಯಾಗುವಂಥದ್ದು, ವ್ಯಾಪಾರಕ್ಕೆ ಬೇಕಾಗಿರುವಂಥ ಒಂದು ಟೆಕ್ನಾಲಜಿಯನ್ನು ಅಪ್ಡೇಟ್ ಮಾಡಿಕೊಳ್ಳುವಂಥ ವಿಚಾರಗಳು ಕೂಡ ಈ ದಿನ ನಿಮ್ಮ ಅಜೆಂಡಾದಲ್ಲಿ ಇರುತ್ತೆ. ಹಾಗೆ ಈ ದಿನ ನಿಮಗೆ ಎದುರಾಗುವಂಥ ಅವಕಾಶಗಳೇನಿದೆ ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ನಿಮ್ಮ ವೀಕ್ನೆಸ್ಸನ್ನು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡಿಕೊಳ್ಬೇಕು. ಹಾಗಾಗಿ ಇಲ್ಲಿಯವರೆಗೆ ಕೆಲಸ ಕಾರ್ಯಗಳಲ್ಲಿ ಆಗಿರುವಂಥ ತಪ್ಪುಗಳು ಏನು, ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನೀವು ಮಾಡಿರುವಂಥ ಪ್ರಯತ್ನಗಳೇನು, ಈ ರೀತಿಯ ಕಾರ್ಯಕಾರಣ ಸಂಬಂಧವನ್ನು ಈ ದಿನ ನೀವು ವಿಶ್ಲೇಷಿಸಬೇಕಾಗತ್ತೆ. ಹಾಗೆ ಈ ದಿನ ಹಣ ಹೂಡಿಕೆಗೆ ಉತ್ತಮವಾದಂಥ ಸಮಯ ನಿಮಗೆ. ಹಾಗಾಗಿ ಯಾವುದೇ ರೀತಿಯ ಬಂಡವಾಳ ತೊಡಗಿಸುವಂಥದ್ದು, ಸ್ಥಿರಾಸ್ತಿಯನ್ನು ಖರೀದಿ ಮಾಡುವಂಥ ವಿಚಾರ ಅಥವಾ ಮುಂದೆ ಜೀವನದಲ್ಲಿ ಆಗಬೇಕಾಗಿರುವಂಥ ಈ ಗುರಿ ಉದ್ದೇಶ ಇವುಗಳನ್ನು ಈ ದಿನ ನೀವು ಅಂತಿಮಗೊಳಿಸಲಿಕ್ಕೆ ಅತ್ಯುತ್ತಮವಾದಂಥ ಒಂದು ಸಮಯ ಇದು. ಹಾಗಾಗಿ ಗ್ರಹಗತಿಗಳು ಅನುಕೂಲಕರವಾಗಿರೋದ್ರಿಂದ
ಕೆಲವೊಂದು ಕೆಲಸಗಳನ್ನು ನೀವೇ ಬಲವಂತಕ್ಕಾದರೂ ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ಯಾವುದೋ ರೀತಿಯ ಒತ್ತಡ ಉಂಟಾಗುವಂಥದ್ದು. ನಿನ್ನೆ ಮೊನ್ನೆಯ ವಿದ್ಯಮಾನಗಳಿಂದ ಇನ್ನೂ ಮನಸ್ಸು ತಿಳಿಯಾಗಿಲ್ಲ. ಹಾಗಾಗಿನೇ ಈ ಪೋಸ್ಟ್ಮಾರ್ಟಮ್ ಮಾಡುವಂಥ ಕೆಲಸಗಳು ಈ ದಿನ ಕೂಡ ಮುಂದುವರಿಯುತ್ತೆ. ಇದರಿಂದ ಮಿಶ್ರ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಹಾಗೆ ವ್ಯವಹಾರದಲ್ಲಿ ಕೆಲವೊಂದು ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ. ಈ ಸವಾಲುಗಳೇ ನಿಮಗೆ ದೊಡ್ಡ ಸಮಸ್ಯೆಯಾಗಿ ತಲೆ ತಿನ್ನುವಂಥದ್ದು. ಅದಕ್ಕೆ ಪರಿಹಾರ ಅನ್ನುವಂಥದ್ದು ಇಲ್ಲ, ಲಾಭವೂ ಇಲ್ಲ, ನಷ್ಟವೂ ಇಲ್ಲ ಅನ್ನುವಂಥ ಒಂದು ಜಿಜ್ಞಾಸೆ ಈ ದಿನ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ತ್ರಿಶಂಕು ಸ್ಥಿತಿ ಕೆಲವು ವಿಚಾರಗಳಲ್ಲಿ ಈ ದಿನ ನಿಮಗೆ ಕಾಡುವಂಥದ್ದು. ಇನ್ನು ಈ ದಿನದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಭಯ, ಹೆದರಿಕೆ, ಹಿಂಜರಿಕೆ ಅನ್ನುವಂಥದ್ದು ಇದೆ. ಎಲ್ಲಿ ಸೋಲಾಗುತ್ತೆ, ಎಲ್ಲಿ ನಷ್ಟ ಆಗುತ್ತೆ, ಎಲ್ಲಿ ಅವಮಾನ ಆಗುತ್ತೆ, ಈ ರೀತಿಯಿಂದಲೇ ಕೆಲಸಗಳಿಗೆ ಕೈ ಹಾಕಲ್ಲ. ಕೆಲಸ ಆರಂಭ ಆಗಲಿಲ್ಲ ಅಂತ ಹೇಳಿದ್ರೆ ಆ ಕೆಲಸ ಫಲಿತಾಂಶವನ್ನೇ ಕೊಡಲ್ಲ. ಹಾಗಾಗಿನೇ ಈ ದಿನದಲ್ಲಿ ಎಷ್ಟೋ ಕೆಲಸಗಳು ಅಲ್ಲೇ ನಿಲ್ಲುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ದಿನ ನೀವು ಕೆಲವೊಂದು ಪ್ರಮುಖವಾದಂಥ ಕೆಲಸಗಳತ್ತ ಗಮನ ಹರಿಸದೇ ಇದ್ದರೆ ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ತೀರಿ. ಮುಂದೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮಗೆ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಬೇರೆಯವರನ್ನು ಈ ದಿನ ನೀವು ನಿರೀಕ್ಷೆ ಮಾಡ್ಕೊಳ್ಳಿ. ಬೇರೆಯವರನ್ನು ಒಂದು ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆ ಕೆಲಸಗಳನ್ನು ಚಾಲನೆ ಮಾಡಿದಂತಾಗುತ್ತೆ. ಅದರಿಂದ ಸ್ವಲ್ಪ ಸಮಾಧಾನ ಸಿಕ್ಕತ್ತೆ. ಇದರ ಸಂಬಂಧವಾಗಿ ನೀವು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನೀವು ನಿಮ್ಮ ಯೋಜನೆಯ ಬಗ್ಗೆ, ನಿಮ್ಮ ಕನಸಿನ ಕಾರ್ಯಗಳ ಬಗ್ಗೆ, ಕಾರ್ಯಚಟುವಟಿಕೆಗಳ ಬಗ್ಗೆ ಯಾರೊಂದಿಗೂ ಕೂಡ ಚರ್ಚೆ ಮಾಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಮುಂದುವರಿಸ್ತೀರಿ. ಹಾಗೆ ನಿಮ್ಮ ಸುತ್ತಮುತ್ತಲಿರುವಂಥವ್ರನ್ನು ಕೂಡ ತುಂಬ ಚೆನ್ನಾಗಿ ಆಕರ್ಷಿಸ್ತೀರಿ. ನಿಮ್ಮ ಮಾತು ಈ ದಿನ ತುಂಬ ಮೃದುವಾಗಿದೆ, ತುಂಬ ಆಕರ್ಷಣೀಯವಾಗಿ ಇದೆ. ಹಾಗೆ ಒಳ್ಳೆಯ ಹಾಸ್ಯ, ಸಮಯೋಚಿತವಾದಂಥ ಒಂದು ತೀರ್ಮಾನ, ಹಾಗೆ ಈ ದಿನ ಬೇರೆಯವರ ಮನಸ್ಸನ್ನು ಅರಿತು ಅವರನ್ನು ಪರಿವರ್ತನೆ ಮಾಡುವಂಥ ಒಂದು ಶಕ್ತಿ, ಇವೆಲ್ಲವೂ ಕೂಡ ಈ ದಿನ ಇದ್ದಾಗ ಯಾರಿಗೂ ಕೂಡ ನೀವು ಹೆದರುವಂಥ ಅಗತ್ಯತೆ ಇಲ್ಲ. ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಲಾಭ ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳು ನಿಮ್ಮ ಪರವಾಗಿರುವಂತೆ ತೋರುವಂಥ ಸಂದರ್ಭ ಇದೆ. ಆದರೆ ಲಾಭ ಬಂದಾಗ ನೀವು ಅದನ್ನೇ ಓವರ್ ಕಾನ್ಫಿಡೆನ್ಸ್ ಆಗಿ ತೆಗೆದುಕೊಳ್ಬಾರ್ದು. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಎಷ್ಟು ಬೇಕೋ ಅಷ್ಟನ್ನೇ ಅನುಭವಿಸುವಂಥ ಒಂದು ಚೌಕಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಒಂದು ಪ್ರಯಾಣ ಪ್ರವಾಸ ನಿಮಗೆ ಉತ್ತಮವಾದಂಥ ಫಲಗಳನ್ನೇ ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ನೀವು ಸಾಮಾಜಿಕ ವಲಯದಲ್ಲಿ ಮಾಡುವಂಥ ಪ್ರಯತ್ನಕ್ಕೆ ಸದಾ ಸ್ವಾಗತ ಇರುತ್ತೆ. ನಿಮ್ಮ ಕುಟುಂಬಸ್ಥರಿಂದ ನಿಮಗೆ ತುಂಬ ಬೆಂಬಲ ಇದೆ ಈ ದಿನದಲ್ಲಿ. ಇದರಿಂದ ನಿಮಗೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಿಂದ ತೃಪ್ತಿ ಅನ್ನುವಂಥದ್ದು ಇದೆ. ಇನ್ನು ವಿಶೇಷತೆ, ನೀವು ತಿನ್ನುವ ಆಹಾರದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡುವಂಥದ್ದು ತುಂಬ ಅಗತ್ಯತೆ ಇದೆ. ಹಾಗೆ ಈ ದಿನ ನಿಮಗೆ ಪ್ರವಾಸದ ಭಾಗ್ಯ ಇದೆ, ಯೋಗ ಚೆನ್ನಾಗಿದೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರನಿಂದ ಉತ್ತಮ ಫಲಗಳನ್ನು ಪಡ್ಕೊಳ್ತೀರಿ. ಹಾಗೆ ಕೆಲವೊಂದು ವಿಚಾರಗಳ ಬಗ್ಗೆ ತೀವ್ರ ಗಮನವನ್ನು ಹರಿಸ್ತೀರಿ. ಹೊಸ ಜ್ಞಾನ ಸಂಪಾದನೆ ಆಗುತ್ತೆ. ಹೊಸ ವಿಚಾರಗಳನ್ನು ನಿಮ್ಮ ತಲೆಗೆ ತುಂಬಿಕೊಳ್ತೀರಿ. ಇದರಿಂದ ನೀವು ಮಾಡುವಂಥ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇರುತ್ತೆ, ಲಾಭ ಇರುತ್ತೆ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ಹೊಸ ಹೊಸ ವಿಚಾರಗಳನ್ನು ಸಂಗ್ರಹ ಮಾಡುವಂಥ ಒಂದು ಒಳ್ಳೆಯ ಯೋಗ ಇದೆ. ಅಂದರೆ ನಿಮ್ಮ ಅಭ್ಯಾಸದಲ್ಲಿ, ನಿಮ್ಮ ಶಿಕ್ಷಣ ಕ್ರಮದಲ್ಲಿ ತುಂಬ ಆಸಕ್ತಿಯಿಂದ ಮುಂದುವರಿಯುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ವಸ್ತುಗಳನ್ನು, ನಿಮ್ಮ
ಹಣಕಾಸಿನ ವ್ಯವಹಾರಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ದಾಖಲೆ ಪತ್ರಗಳೇ ನಿಮ್ಮ ಪರವಾಗಿ ನಿಲ್ಲುವಂಥದ್ದು. ಹಾಗಾಗಿ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ದಾಖಲೆ ಪತ್ರಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು ಮುಖ್ಯ. ಹಾಗೆ ಈ ದಿನ ಕೆಲವೊಂದು ವಿಶೇಷವಾದಂತಹ ಪತ್ರಗಳಿಗಾಗಲಿ ಡಾಕ್ಯುಮೆಂಟ್ಸ್ಗಾಗಲಿ ಸಹಿ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಇದರಿಂದ ಲಾಭ ಏನೋ ಇದೆ, ಆದರೆ ಅದರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅದನ್ನು ನೀವು ಚೆನ್ನಾಗಿ ಓದಿ ಮನನ ಮಾಡಿಕೊಂಡು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದ ವ್ಯವಹಾರಗಳಲ್ಲಿ ನಿಮ್ಮ ಬಂಧು ಮಿತ್ರರಿಂದ ಅಮೂಲ್ಯವಾದಂತಹ ಸಲಹೆಗಳನ್ನು ಕೇಳಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಲಾಭ ಇದೆ, ಆದರೆ ಸಾಲ ತರುವಂಥದ್ದು ಸಾಲ ಕೊಡುವಂಥದ್ದು ಇದೊಂದನ್ನು ಮಾತ್ರ ಈ ದಿನ ನೀವು ನಿಯಂತ್ರಣ ಮಾಡಬೇಕಾಗತ್ತೆ. ಇನ್ನು ಹೊಸ ಯೋಜನೆಗಳ ಬಗ್ಗೆ ಮನೆಯವರೊಂದಿಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಭಾವನಾತ್ಮಕವಾದಂಥ ಅತಿಯಾದ ಬೆಳವಣಿಗೆ ಏನಿದೆ ಅದು ನಿಮ್ಮ ಪ್ರಗತಿಗೆ ಕೇಡುಂಟು ಮಾಡುವಂಥದ್ದು. ಹಾಗಾಗಿ ಯಾವುದೇ ಒಂದು ನಿರೀಕ್ಷಿತ ಕಾರ್ಯಗಳಿಗೂ ಕೂಡ ನೀವು ಹೆಚ್ಚು ಅಟ್ಯಾಚ್ಮೆಂಟನ್ನು ಇಟ್ಕೊಳ್ಬಾರ್ದು. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕೈಲಾದ ಸಹಾಯವನ್ನು ಮಾಡಿಬಿಡಿ, ಆದರೆ ಬೇರೆಯವರಿಂದ ಯಾವುದೇ ಸಹಾಯವನ್ನು ಈ ದಿನ ನಿರೀಕ್ಷೆ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಕೋಪವನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥ ಅಗತ್ಯತೆ ಇದೆ. ಹಾಗಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಾಧಾನದಿಂದ ಮಾತಾಡಿ. ವ್ಯಕ್ತಿಯನ್ನು ಮೊದಲೇ ಜಡ್ಜ್ ಮಾಡಿ ಮಾತಾಡುವಂಥದ್ದು ಈ ದಿನ ಬೇಡ. ಅಂದರೆ ಆ ವ್ಯಕ್ತಿ ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಜಾಣತನ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗ್ಬೋದು, ಭಿನ್ನಾಭಿಪ್ರಾಯಗಳು ಕೂಡ ಆಗ್ಬೋದು, ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳನ್ನು ಎದುರಿಸುವಂಥದ್ದಿದೆ. ಅದರ ಬಗ್ಗೆ ಪೂರಕ ಮಾಹಿತಿಗಳು ಬೇಕಾಗುತ್ತೆ. ಆ ಮಾಹಿತಿ ಸಂಗ್ರಹಣಕ್ಕಾಗಿಯೇ ಈ ದಿನ ಸ್ವಲ್ಪ ಓಡಾಟ ಖರ್ಚು ವೆಚ್ಚಗಳು ಕೂಡ ಇರುವಂಥದ್ದು ಇದೆ. ಇನ್ನು ಈ ದಿನ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಸಹವಾಸ ಲಭ್ಯವಾಗುವಂಥದ್ದು, ಅವರ ಜೊತೆ ಕಮ್ಯುನಿಕೇಷನ್ ಇದೆ, ಒಂದು ವಿಚಾರದ ಬಗ್ಗೆ ಚರ್ಚೆ ಮಾತುಕತೆ ನಡೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಉತ್ತಮವಾದಂಥ ಒಂದು ಸಮಯವನ್ನು ಕಳೀಲಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಹಾಗೆ ಕಳೆದು ಹೋಗಿರುವಂಥ ವಸ್ತುವಾಗಲಿ ವ್ಯಕ್ತಿಯಾಗಲಿ ಈ ದಿನ ಮತ್ತೆ ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಅದರ ಬಗ್ಗೆ ಎಲ್ಲೋ ಒಂದು ಕಡೆ ಒಂದು ಪೂರ್ವ ನಿಯೋಜಿತವಾದಂಥ ಒಂದು ಚಿಹ್ನೆ ನಿಮಗೆ ಕಾಣಿಸುತ್ತೆ. ಹಾಗಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ನಿಮಗೆ ಯಾವುದು ಅಗತ್ಯತೆ ಇದೆ ಅದು ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನವಗ್ರಹಗಳ ದರ್ಶನ ಮಾಡಿ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಬಹಳಷ್ಟು ಶ್ರಮ ಪಡ್ತೀರಿ, ಬಹಳಷ್ಟು ಕೆಲಸಗಳನ್ನು ಮುತುವರ್ಜಿಯಿಂದ ಮಾಡ್ತೀರಿ, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕಲ್ಲ. ಯಾವುದೋ ಒಂದು ಕೊರತೆ ಇದೆ, ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಯಾರಲ್ಲಿ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಅದರಿಂದ ಏನಾಗುತ್ತೋ ಅನ್ನುವಂಥ ಒಂದು ಆತಂಕ ಕೂಡ ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಎಷ್ಟೋ ವಿಚಾರಗಳು ನಿಮ್ಮಲ್ಲೇ ಸುಪ್ತವಾಗಿ ಇರುವಂಥದ್ದು, ಅದು ನಿಮ್ಮ ಮನಸ್ಸನ್ನು ಆಗಾಗ್ಗೆ ಕಾಡುವಂಥದ್ದು ಕೂಡ. ಇನ್ನು ಈ ದಿನದ ವಿಶೇಷವಾಗಿ ಒಳ್ಳೆಯ ಸುದ್ದಿಗಳನ್ನು ನೀವು ಗ್ರಹಿಸುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಹಣವನ್ನು ತುಂಬ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕಡ್ಡಾಯವಾಗಿ ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಿತ್ರರಿಂದ, ನಿಮ್ಮ ಹಿತಶತ್ರುಗಳಿಂದ ನಿಮ್ಮ ಅಮೂಲ್ಯ ಸಮಯ ವ್ಯರ್ಥವಾಗುತ್ತೆ. ಏಕೆಂದರೆ ಒಂದು ಕಾಡು ಹರಟೆ ಅಲ್ಲಿ ಆರಂಭ ಆಗುತ್ತೆ, ವಾದ ವಿವಾದಗಳು ಪ್ರಾರಂಭ ಆಗುತ್ತೆ. ಇದರಿಂದ ಯಾವುದೇ ರೀತಿಯಲ್ಲಿ ಚಟುವಟಿಕೆ ಆಧಾರಿತವಾದಂಥ ಚರ್ಚೆಗಳು ನಡೆಯಲ್ಲ, ಜೊತೆಗೆ ಈ ಫಲದ ಅಭಿವೃದ್ಧಿ ಕೂಡ ಉಂಟಾಗಲ್ಲ. ಹಾಗಾಗಿನೇ ಈ ದಿನ ನೀವು ರಚನಾತ್ಮಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಎಷ್ಟೇ ಉತ್ಸಾಹ ಇರಲಿ, ಎಷ್ಟೇ ಒಂದು ಎನರ್ಜಿ ಇರಲಿ, ಅದು ನಿಮಗೆ ಹಿನ್ನಡೆಯನ್ನೇ ತರುವಂಥದ್ದು. ಇನ್ನು ಈ ದಿನದಲ್ಲಿ ಯಾವುದೇ ಹಣಕಾಸಿನ ವಿಚಾರಗಳಲ್ಲಿ ನೀವು ಭಾಗಿಗಳಾಗಬೇಡಿ. ರಿಯಲ್ ಎಸ್ಟೇಟ್ನಲ್ಲಾಗಲಿ ಲೇವಾದೇವಿ ವ್ಯವಹಾರದಲ್ಲಾಗಲಿ ಈ ದಿನ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ
ಹಣಕಾಸಿನ ವಿಚಾರವನ್ನು ಹೊಸಬರೊಂದಿಗೆ ಪ್ರಸ್ತಾಪ ಮಾಡಬೇಡಿ. ಹೊಸಬರನ್ನು ನಂಬಿ ಮೋಸ ಹೋಗಬೇಡಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚಂದ್ರನಿಂದ ಶುಭ ಫಲಗಳಿರುವಂಥ ದಿನ. ಹಾಗೆ ನೀವು ಈ ಹಿಂದೆ ಮಾಡಿರುವಂಥ ಕೆಲಸಕ್ಕೆ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕುವಂಥದ್ದು. 4 ಜನ ಹಿರಿಯರಾಗಲಿ 4 ಗಣ್ಯರಾಗಲಿ ಈ ದಿನ ನಿಮ್ಮ ಒಂದು ಸೇವೆಯನ್ನು ಸ್ಮರಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಳ್ಳೆಯ ಕೆಲಸ ಮಾಡಿದ್ರೆ ಇವತ್ತಲ್ಲ ನಾಳೆ ಅದು ಸಂಬಂಧಪಟ್ಟವರ ಗಮನಕ್ಕೆ ಬರುತ್ತೆ ಅನ್ನುವಂಥದ್ದಕ್ಕೆ ನೀವೇ ಈ ದಿನದ ಉದಾಹರಣೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಪ್ರಾರಂಭದಲ್ಲಿ ಹಿನ್ನಡೆ ಅಂತ ಅನಿಸಿದ್ರೂ ಕೂಡ ಅದು ಕ್ರಮೇಣವಾಗಿ ನಿಮಗೆ ಜಯವನ್ನು ತಂದುಕೊಡುತ್ತೆ. ಹಾಗೆ ಗ್ರಹಸ್ಥಾನಗಳು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ಪರಿಸ್ಥಿತಿ ಕೂಡ ಧನಾತ್ಮಕವಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳು ವಿಚಾರಪೂರ್ವಕವಾಗಿ ನಡೀತಾ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳ ಓದಿನ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಕೂಡ ಯಶಸ್ಸು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಉತ್ತರಾರ್ಧದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮುಂದುವರಿಬೇಕಾಗುತ್ತೆ. ಆರೋಗ್ಯದ ಕಡೆ ಪ್ರಮುಖವಾಗಿ ಈ ಜಠರದ ಸಮಸ್ಯೆಯ ಕಡೆ, ಹೊಟ್ಟೆಯ ಸಮಸ್ಯೆಯ ಕಡೆ ಸ್ವಲ್ಪ ಗಮನವನ್ನು ಕೊಡಿ, ಒಳ್ಳೆಯದಾಗತ್ತೆ. ಈ ದಿನ ನೀವು ಪ್ರಯಾಣಕ್ಕೆ ಏನಾದರೂ ಅಪೇಕ್ಷೆ ಪಟ್ಟರೆ ಅಥವಾ ಒಂದು ಪ್ರಯಾಣ ಹೋಗಬೇಕು ಅಂತ ಅನಿಸಿದ್ರೆ ಕುಟುಂಬದವರಿಗೆ ಹೋಗಿ. ಏಕೆಂದರೆ ಕುಟುಂಬಸ್ಥರು ನಿಮ್ಮ ಜೊತೆಯಲ್ಲಿದ್ದರೆ ನಿಮಗೂ ಒಂದು ರೀತಿಯಲ್ಲಿ ರಕ್ಷಣೆ ಇದ್ದಂತೆ. ಹಾಗೆ ಈ ದಿನ ಯಾವುದೇ ಒಂದು ಯೋಜನೆಯನ್ನು ಅಥವಾ ನೀವು ತೆಗೆದುಕೊಂಡಿರುವಂಥ ತೀರ್ಮಾನವನ್ನು ಹಠಾತ್ತಾಗಿ ಬದಲಾವಣೆ ಮಾಡಬೇಡಿ. ಏಕೆಂದರೆ ಅದರಲ್ಲೂ ಕೂಡ ಏನೋ ಒಂದು ನಿಮಗೆ ಲಾಭ ಉಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳುವಂಥ ದಿನ. ಕೆಲವೊಂದು ಏರುಪೇರುಗಳಾಗಿದೆ, ಕೆಲವೊಂದು ಒತ್ತಡಗಳಾಗಿದೆ, ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗ್ತೀರಿ. ಹಾಗೆ ಈ ದಿನದಲ್ಲಿ ವಾದ ವಿವಾದಗಳೇನಾದರೂ ಬರ್ತಾ ಇದ್ದರೆ ಅದರಿಂದ ಆದಷ್ಟು ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಅನಿರೀಕ್ಷಿತವಾಗಿ ಅತಿಥಿಗಳಿಂದ ಈ ದಿನ ನಿಮಗೆ ಖರ್ಚು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಸ್ಥಿರಾಸ್ತಿಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇವುಗಳನ್ನು ಮುಂದೂಡುವಂಥದ್ದು ಸ್ವಲ್ಪ ಮಟ್ಟಿಗೆ ಉತ್ತಮ. ಏಕೆ ಅಂತ ಹೇಳಿದ್ರೆ ಪೂರ್ವ ಸಿದ್ಧತೆಯ ಕೊರತೆ ಈ ದಿನವೂ ಕೂಡ ಕಾಡುವಂಥದ್ದು ನಿಮ್ಮನ್ನು. ಇನ್ನು ಈ ದಿನದಲ್ಲಿ ಆಸ್ತಿ ವಿಚಾರವಾಗಿ, ಇನ್ನು ಒಡವೆ ವಸ್ತ್ರಗಳ ವಿಚಾರವಾಗಿ ಮಾಡಬೇಕಾದಂಥ ತೀರ್ಮಾನ ಏನಿದೆ ಅದನ್ನು ಆದಷ್ಟು ಬೇಗ ಮಾಡಿ ಮುಗಿಸುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಕಚೇರಿಯ ಕೆಲಸಗಳನ್ನು ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಇದರಿಂದ ಒತ್ತಡಗಳು ಉಂಟಾಗುವಂಥದ್ದು. ಮೇಲಧಿಕಾರಿಗಳು ಕೂಡ ಈ ದಿನ ನಿಮ್ಮ ಕೆಲಸದಿಂದ ಸಂತುಷ್ಟರಾಗ್ತಾರೆ. ಆದರೆ ಒತ್ತಡ ಮಾತ್ರ ಮುಂದುವರಿತಾ ಇರುತ್ತೆ. ದೇಹಕ್ಕೆ ವಿಶೇಷವಾಗಿ ವಿಶ್ರಾಂತಿ ಬೇಕು, ಸಮತೋಲನವಾದಂಥ ಆಹಾರವನ್ನು ಪಡ್ಕೊಳ್ಬೇಕು. ಇದೆರಡನ್ನು ನೀವು ರೂಢಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನಗಳು, ನಿಮ್ಮ ಆಸಕ್ತಿಗಳು, ನಿಮ್ಮ ಕುತೂಹಲಗಳು ಈ ದಿನ ನಿಮ್ಮ ಕೆಲಸಕ್ಕೆ ಬರಲ್ಲ. ಏಕೆಂದರೆ ಯಾವುದೋ ಒತ್ತಡದಲ್ಲಿ ಇರುವಂಥ ಕೆಲಸಕ್ಕೆ ಕೈ ಹಾಕ್ತೀರಿ. ಇದರಿಂದ ಈ ಲಾಭ ಅನ್ನುವಂಥದ್ದು, ಅನುಕೂಲ ಅನ್ನುವಂಥದ್ದು ನಿಮಗೆ ಮರೀಚಿಕೆಯಾಗಿಯೇ ಉಳಿಯುತ್ತೆ. ಇನ್ನು ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಮಕ್ಕಳ ವರ್ತನೆಯ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ವ್ಯವಹಾರಗಳಲ್ಲಿ ಮಕ್ಕಳು ಮೂಗು ತೂರಿಸಬಾರ್ದು. ಹಾಗೆ ಮಕ್ಕಳು ನಿಮ್ಮ ವ್ಯವಹಾರಗಳನ್ನು ನಿಯಂತ್ರಿಸಬಾರ್ದು. ಅದನ್ನು ಮಾತ್ರ ಈ ದಿನ ನೀವು ಚೆನ್ನಾಗಿ ಗಮನಿಸಬೇಕಾಗತ್ತೆ. ಏಕೆಂದರೆ ಮಕ್ಕಳಿಂದ ಈ ದಿನ ಸ್ವಲ್ಪ ಅನರ್ಥಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಈ ದಿನ ದೀರ್ಘಕಾಲದ ದೃಷ್ಟಿಕೋನದಿಂದ ಮಾಡಿರುವಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥದ್ದಿದೆ.
ಆದರೆ ಆ ಫಲಗಳು ಕೂಡ ಪೂರ್ಣವಾಗಿ ನಿಮ್ಮದಾಗಲ್ಲ. ಅದರಲ್ಲೂ ಕೂಡ ಕೆಲವು ಭಾಗಾಂಶ ಬೇರೆಯವರಿಗೆ ತಲುಪುವಂಥ ಸಾಧ್ಯತೆಗಳಿರುತ್ತೆ. ಏಕೆಂದರೆ ಕೆಲಸದಲ್ಲಿ ಇದ್ದಂತಹ ನಿರಾಸಕ್ತಿ ಇರ್ಬೋದು, ಅಥವಾ ಒಂದು ಓವರ್ ಕಾನ್ಫಿಡೆನ್ಸ್ ಇರ್ಬೋದು. ಇದರಿಂದ ಕೆಲಸಗಳು ಪೂರ್ಣವಾಗಿ ನಿಮ್ಮ ನಿಯಂತ್ರಣಕ್ಕೆ ಬರಲ್ಲ. ಒಟ್ಟಾರೆ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಈ ದಿನ ನೀವು ಎಲ್ಲವನ್ನು ಸ್ವೀಕರಿಸಬೇಕಾಗತ್ತೆ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಸೂಕ್ಷ್ಮವಾಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳು ನಿಮಗೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಪ್ರತಿ ಕೆಲಸ ಕಾರ್ಯಗಳು ಕೂಡ ನಿಮಗೆ ಪೂರ್ಣ ಆಗಲ್ಲ. ಅಪೂರ್ಣವಾಗಿರುವಂತಹ ಕೆಲಸಗಳು ನಿಮ್ಮನ್ನು ಬಾಧಿಸುತ್ತೆ. ಪೂರ್ಣ ಆಗಿರುವಂತಹ ಕೆಲಸಗಳಿಂದ ಸಂತೋಷ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ನೆರೆಹೊರೆಯವರ ನಡತೆ, ಅವರ ಮಾತು ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿನೇ ಅವರೊಂದಿಗೆ ಯಾವುದೇ ರೀತಿಯ ವಾದ ಪ್ರತಿವಾದಗಳಿಗೆ ಇಳಿಯದಂತೆ ಮನೆಯಲ್ಲೇ ಇರುವಂಥದ್ದು ಉತ್ತಮ. ಇಲ್ಲ ಮನೆಯಿಂದ ಹೊರಗೆ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡಲಿಕ್ಕೆ ಹೋಗುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಧ್ಯದಲ್ಲಿ ಬರುವಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಬುದ್ಧಿವಂತಿಕೆಯನ್ನು ತೋರಿಸುವಂಥ ಸಂದರ್ಭ ಇದು. ನಿಮ್ಮನ್ನು ಶಾಂತಗೊಳಿಸ್ತಾರೆ, ನಿಮ್ಮನ್ನು ಕಷ್ಟದಿಂದ ಪಾರು ಮಾಡ್ತಾರೆ. ಹಾಗಾಗಿ ನಿಮ್ಮ ಸಂಗಾತಿಗೆ ವಿಶೇಷವಾಗಿ ಒಂದು ಧನ್ಯವಾದಗಳನ್ನು ನೀವು ಹೇಳಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಎಚ್ಚರಿಕೆಯಿಂದ ಹಣಕಾಸಿನ ವಿಚಾರಗಳನ್ನು ನಿರ್ವಹಣೆ ಮಾಡಿದ್ರೆ ಈ ದಿನವೇ ಲಾಭವನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳೇನೋ ಇದ್ದೇ ಇದೆ, ಆದರೆ ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಇದೆ. ಭಗವಂತ ಇದನ್ನು ಕೂಡ ನಿಮಗೆ ಕೊಟ್ಟಿದ್ದಾನೆ. ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಫಲದಾಯಕವಾದಂತಹ ದಿನ. ಅದರಲ್ಲೂ ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಇರುವಂಥ ದಿನ. ನಿಮ್ಮ ಕುಟುಂಬಸ್ಥರು, ನಿಮ್ಮ ಬಂಧುಗಳು, ಬಾಂಧವರು ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ಸಾಕಷ್ಟು ಉತ್ತೇಜನವನ್ನು ಕೊಡ್ತಾರೆ. ಸಾಕಷ್ಟು ಹಣಕಾಸಿನ ನೆರವನ್ನು ಕೂಡ ಕೊಡುವಂಥವರಿದ್ದಾರೆ. ಹಾಗಾಗಿನೇ ಈ ದಿನದ ದೃಷ್ಟಿಯಲ್ಲಿ ನಿಮಗೆ ಅತ್ಯುತ್ತಮ ಫಲಗಳು ಸಿಕ್ಕುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನವಾದಂತಹ ಒಂದು ಪ್ರಗತಿ ಇದೆ, ಆದರೂ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ. ಇನ್ನು ಈ ದಿನ ವೈಯಕ್ತಿಕ ಜೀವನದ ಆಯಾಮವನ್ನು ಸಮಾಜದಲ್ಲಿ ತಪ್ಪಾಗಿ ಪ್ರಸ್ತುತಪಡಿಸುವಂಥ ಹಿತಶತ್ರುಗಳಿದ್ದಾರೆ, ಅಂಥವರ ಬಗ್ಗೆ ಗಮನ ಇಟ್ಟಿರಿ. ಹಾಗಾಗಿ ಯಾರೂ ಕೂಡ ನಿಮ್ಮ ಬಗ್ಗೆ ಮಾತಾಡಬಾರ್ದು, ಅದರಲ್ಲೂ ನಿಮ್ಮ ಬಗ್ಗೆ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬರಬಾರ್ದು. ಆ ರೀತಿಯಲ್ಲಿ ನೀವು ಆ ಮನಸ್ಸುಗಳನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಂದು ಪ್ರಸ್ತಾಪಗಳನ್ನು ಅಂಗೀಕಾರ ಮಾಡಲಿಕ್ಕೆ ನಿಮಗೆ ತುಂಬ ಧೈರ್ಯ ಬೇಕು, ತುಂಬ ತಾಳ್ಮೆ ಕೂಡ ಬೇಕಾಗತ್ತೆ. ಹಾಗಾಗಿ ಈ ದಿನ ಹೊಸದಾಗಿ ಪರಿಚಯ ಆಗಿರುವಂಥವರು ಮಾಡುವಂಥ ವಿದ್ಯಮಾನಗಳೇನಿದೆ ಅದನ್ನು ಬಹಳ ವಿಶೇಷವಾಗಿ ನಂಬಿಕೆಯಿಂದ ನೀವು ಮುಂದುವರಿಸ್ತೀರಿ. ಇಲ್ಲಿ ಈ ಮನುಷ್ಯರ ಸಂಬಂಧಕ್ಕೆ ವಿಶೇಷವಾದಂಥ ಮಾನ್ಯತೆಯನ್ನು ಕೊಡುವಂಥವರು ನೀವು. ವ್ಯವಹಾರದಲ್ಲಿ ಪ್ರಯಾಣದ ಸಾಧ್ಯತೆ ಈ ದಿನ ಇದೆ. ವ್ಯವಹಾರ ಕೂಡ ನಿಮಗೆ ಶುಭ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಎಲ್ಲರೊಂದಿಗೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಈ ದಿನದ ವ್ಯವಹಾರಗಳನ್ನು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ಹೊಸ ಆಯಾಮವೊಂದನ್ನು ಕಂಡುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ತುಂಬ ಪ್ರಗತಿದಾಯಕವಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಕುಟುಂಬಸ್ಥರಿಂದ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ. ಅದರಲ್ಲೂ ಭಾವನಾತ್ಮಕವಾಗಿ ನಿಮ್ಮನ್ನು ಬೆಂಬಲಿಸ್ತಾರೆ, ಆದರೆ ನಿಮ್ಮಿಂದ ನಿರೀಕ್ಷೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ಒತ್ತಡದ ಸನ್ನಿವೇಶದಲ್ಲಿ ಕೆಲವೊಂದು ಶುಭ ಕಾರ್ಯಗಳನ್ನು ನೀವು ನಿಭಾಯಿಸಬೇಕಾಗತ್ತೆ.
ಹಾಗಾಗಿನೇ ಈ ಒತ್ತಡ ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕೆ ಬಂತು, ಯಾರಿಗಾಗಿ ಬಂತು, ಇದರ ಫಲಿತಾಂಶ ಏನು, ಎಲ್ಲವೂ ಕೂಡ ಶೂನ್ಯವಾಗಿಯೇ ಇರುವಂಥದ್ದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ವಿಶೇಷ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಅದರಲ್ಲೂ ನಿಮಗೆ ನಿದ್ರೆ ಬರುವಂಥ ವಿಚಾರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸಾಕಷ್ಟು ನಿದ್ರೆ ಇಲ್ಲದೆ ನೀವು ಯಾವುದೇ ರೀತಿಯ ಸಂತೋಷವನ್ನು, ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಈ ದಿನ ಆಹಾರ ವಿಹಾರಾದಿಗಳು, ಆರೋಗ್ಯ ಬಹಳ ಮುಖ್ಯ. ಇದನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಇದ್ದೇ ಇರುತ್ತೆ. ಹಾಗೆ ಈ ದಿನ ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಹೆಚ್ಚು ಬೆಲೆಯನ್ನು ತೆರಬೇಕಾಗತ್ತೆ. ಹಾಗಾಗಿ ಕಾರ್ಯಕ್ಷೇತ್ರದಲ್ಲಿ ತಪ್ಪು ಅಭಿಪ್ರಾಯಗಳಿಂದ ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನೀವು ಸಮಷ್ಟಿಯಲ್ಲಿ ಬದುಕಬೇಕು. ಅಂದರೆ 4-6 ಜನ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.